ಎಲ್ಲರಿಗೂ ನಮಸ್ಕಾರ. ಮುಂದುವರೆದು ಒಂದು ಸರ್ಕಾರದಲ್ಲಿ ತಾವೆಲ್ಲ ಪೇಪರಲ್ಲಿ ಸಹ ನೋಡಿದ್ದೀರಾ. ಕೆಲವು ವಿದ್ಯಾರ್ಥಿಗಳ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛೆ ಪಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ 17 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಸಹ ಇದೆ. ಎಲ್ಲ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಅದ್ಭುತವಾದಂತಹ ಮೂಲಭೂತ ಸೌಕರ್ಯಗಳು ಸಹ ಇದೆ. ಅಲ್ಲಿ ಕೆಲವೊಂದು ಕೋರ್ಸ್ಗಳಿಗೆ 50% ಶುಲ್ಕ ವಿನಾಯಿತಿಯನ್ನು ಸರ್ಕಾರ ನೀಡಿದೆ. ಇದನ್ನು ದಯಮಾಡಿ ಸದುಪಯೋಗ ಪಡಿಸ್ಕೊಳ್ಳಿ. ಮತ್ತು ಇಂಜಿನಿಯರಿಂಗ್ ಕಲಿಯುವಂತಹ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳಿಗೆ ನಾನು ತಾಂತ್ರಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕನಾಗಿ ಸಹ ಕೆಲಸ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ತಮಗೊಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದು ಅಪಾರ್ಟ್ ಫ್ರಮ್ ಕೌನ್ಸಿಲಿಂಗ್. ಇಂಜಿನಿಯರಿಂಗ್ ಕೆಲವು ಮಧ್ಯಮ ವರ್ಗ ಮತ್ತು ಮಧ್ಯಮ ವರ್ಗಕ್ಕಿಂತ ಕೆಳಗಿನಿರುವಂಥವರು ಒಂದು ಶಿಕ್ಷಣವನ್ನು ಪೂರೈಸಿ ಉದ್ಯೋಗ ಪಡಿಬೇಕು, ಉದ್ಯೋಗ ಬೇಕೇ ಬೇಕು ಅನ್ನುವಂಥವ್ರು ಕೆಲವರು ಇರ್ತಾರೆ. ಕೆಲವರು ನಾವು ಡಿಗ್ರಿ ಅಷ್ಟೇ ಮಾಡಬೇಕು, ನಮಗೆ ಉದ್ಯೋಗ ಏನು ಅಂತ ಅಗತ್ಯ ಇಲ್ಲ, ನಾವು ನಾಲೆಡ್ಜಿಗೋಸ್ಕರ ಶಿಕ್ಷಣ ಪಡಿಬೇಕು ಅಂತಿರುವಂಥವ್ರು. ನನ್ನ ವಿನಂತಿ, ಯಾರೆಲ್ಲ ಒಂದು ಶಿಕ್ಷಣ ಪಡೆದ ನಂತರ ಯಾವುದೇ ಒಂದು ಪ್ರೊಫೆಷನಲ್ ಡಿಗ್ರಿ ಮಾಡಿದ ನಂತರ ನನಗೆ ಉದ್ಯೋಗನೇ ಬೇಕು, ನನ್ನ ಒಂದು ಕುಟುಂಬ ನಡಿಲಿಕ್ಕೆ ಅನ್ನುವಂತಹ ವಿದ್ಯಾರ್ಥಿಗಳು, ಪೋಷಕರು ಇದ್ದೀರಾ, ದಯಮಾಡಿ ತಾವು ಸಮಾಧಾನವಾಗಿ ಕುಳಿತುಕೊಂಡು ತಾವು ಸ್ವಲ್ಪ ನೋಡಿ. ಆಮೇಲೆ ಕೆಲವು ನಾನು ವಿದ್ಯಾರ್ಥಿಗಳನ್ನ ನೋಡ್ತೀನಿ, ಇಂಜಿನಿಯರಿಂಗಿಗೆ ಖಾಸಗಿ ಕಾಲೇಜುಗಳಲ್ಲಿ ಶುಲ್ಕ ಮತ್ತು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಶುಲ್ಕ, ಬೇರೆ ಬೇರೆ ಕೋರ್ಸ್ಗಳದ್ದು ಶುಲ್ಕ ಮತ್ತು ತಾವು ಹೊಂದಿರುವಂತಹ ರ್ಯಾಂಕು ಇದೆಲ್ಲದನ್ನು ಪರಿಗಣಿಸಿ ತಾವು ನಿರ್ಧಾರ ಮಾಡಬೇಕಾಗತ್ತೆ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ 5 ಬ್ರಾಂಚ್ಗಳಿಗೆ ಕೇವಲ 20 ರಿಂದ 25 ಸಾವಿರ ಶುಲ್ಕ ಸರ್ಕಾರ ನಿಗದಿಪಡಿಸಿದೆ. ಈ ಬಡ ಮಕ್ಕಳಿಗೆ ಅನುಕೂಲ ಆಗಲಿ, ಅವರು ಉದ್ಯೋಗ ಮಾಡಲಿಕ್ಕೆ ಇಂಜಿನಿಯರಿಂಗ್ ಕೋರ್ಸ್ ಮುಗಿತಿದ್ದಂಗೆ ಅವರಿಗೆ ಉದ್ಯೋಗ ಸಿಗಲಿ ಅನ್ನುವ ಹಿನ್ನೆಲೆ ಒಳಗಡೆ ಅದನ್ನು ಮಾಡಿದ್ದಾರೆ. ಆ ಸದುಪಯೋಗನ ಪಡಿಸ್ಕೊಳ್ಳಿ. ಕೆಲವರು ತಾಂತ್ರಿಕ ಶಿಕ್ಷಣ ಪಡಿತಿದ್ದಂಗೆ ಅದರಲ್ಲಿ ಕೆಲವು ಟಾಪ್ ಬ್ರಾಂಚ್ಗಳಿದೆ, ಅಲ್ಲಿ ಹೋದರೆ ಮಾತ್ರ ಸಿಗುತ್ತೆ, ಈ ಥರದ್ದೆಲ್ಲ ಕಲ್ಪನೆ ಇದೆ. ದಯಮಾಡಿ ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ ತಾವು ಉದ್ಯೋಗ ಸಿಗುವ ಬ್ರಾಂಚ್ಗಳು ಸಾಕಷ್ಟು ಇದೆ, ಅದು ಸ್ವಲ್ಪ ಕಷ್ಟ ಅನ್ನುವ ಹಿನ್ನೆಲೆ ಒಳಗಡೆ ಕೆಲವೇ ಕೋರ್ಸ್ಗಳು ಬೇಕು ಅಂತ ಹೇಳುವಂಥ ವಿದ್ಯಾರ್ಥಿಗಳು, ನೀವು ಉದ್ಯೋಗ ಬೇಕು ಅಂತಂದರೆ ಉದ್ಯೋಗ ಸಿಗುವಂತಹ ಬ್ರಾಂಚ್ಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಎಲ್ಲರೂ ಒಂದು ಬ್ರಾಂಚನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ, ಅದಕ್ಕೆ ನಾನು ಆ ಬ್ರಾಂಚನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋ ಮನಸ್ಥಿತಿಯನ್ನು, ಉದ್ಯೋಗ ಬೇಕು ಅನ್ನುವಂತಹ, ಶಿಕ್ಷಣ ಮುಗಿತಿದಂಗೆ ಉದ್ಯೋಗ ಬೇಕು ಅನ್ನುವಂತಹ ವಿದ್ಯಾರ್ಥಿಗಳು, ಪೋಷಕರು ವಿಚಾರ ಮಾಡಿ. ನಾವು ಏನು 8,000 ಇಂಜಿನಿಯರಿಂಗ್ ಸೀಟು ಮತ್ತು ಬೇರೆ ಬೇರೆ ಕೆಲವು ಕೋರ್ಸ್ಗಳಲ್ಲಿ ಸೀಟ್ ಉಳಿದಿರುವಂಥದ್ದು ಸೀಟ್ ಮ್ಯಾಟ್ರಿಕ್ಸ್ ಹಾಕಿದ್ದೀವಿ, ಅದರದ್ದು ಫೀಸನ್ನು ಹಾಕಿದ್ದೀವಿ. ದಯಮಾಡಿ ಸ್ಟಡಿ ಮಾಡಿ. ಈ ರೌಂಡಲ್ಲಿ ನಿಮಗೇನು ಹೊಸದಾಗಿ ಕಾಲೇಜುಗಳನ್ನು ಆಯ್ಕೆ ಮಾಡಲಿಕ್ಕೆ, ನಿಮ್ಮ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ, ಅದನ್ನು ಸದುಪಯೋಗ ಪಡಿಸ್ಕೊಂಡು ತಾವು ಅಡ್ಮಿಷನ್ ಪಡೀರಿ ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀನಿ.